ಯಾವುದು ಚಾಡಿ ಹೇಳಕ್ ಬಂದಿಲ್ಲ. ನಮ್ಮನ್ನು ಕರೆದಿದ್ದು ನಿಮ್ಮ ಸಮಸ್ಯೆ ಏನಂತ ನಾವು ಸಮಸ್ಯೆ ಹೇಳ್ತಾ ಇದ್ದೀರಿ. ನಮ್ಮನ್ನ ಮಾತಾಡಿದಷ್ಟು ಜನ ಪಬ್ಲಿಕ್ ಕೆಟ್ಟದಾಗೆ ನಾವು ಬಯಸ್ಕೊಂಡಷ್ಟು ಯಾರು ಬಯಸ್ಕೊಳ್ಳೋದಿಲ್ಲ. 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ದು. ಒಂದು ಕಂಪ್ಲೇಂಟ್ 3 ಫೋನ್ ಬರುತ್ತೆ. ನಾವು 100ಕ್ಕೂ ಅಟೆಂಡ್ ಮಾಡ್ತೀವಿ, 100ಕ್ಕೂ ಹೋಗ್ತೀವಿ. ನಾವು ಬಂದು ಅವ್ರು ಹೇಳಿದಾಗ ಅಟೆಂಡ್ ಮಾಡಲೇಬೇಕಾ ಅಲ್ವಾ? ಇನ್ಯಾರ ಹತ್ರ ಗೋಳಾಡ್ಬೇಕು ನಾವು? ಈಗ ನೀವು ಇದ್ದಿದ್ದು ನಿಮ್ಮ ಹತ್ರ MLA ಅವ್ರ ಹತ್ರ MLC ಸಾಹೇಬ್ರ ಹತ್ರ ಗೋಳಾಡ್ತೀವಿ. ನೀವು 7 ತಿಂಗಳು ಕರೆದು ನಮ್ಮ ಪಾಠ ನೀವು ಇದ್ದೋದ್ವಲ್ಲ. ಈಗ ನೀವು ಕರೆದಿದ್ದೀರಿ, ಸ್ವಾಗತ ನಮ್ದು. ಈಗ ನಾವು ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು ನಮ್ಮ ಸಮಸ್ಯೆ. ಇಲ್ಲೂ ಪ್ರಾಪರ್ ಇಲ್ಲಿಂದ ಅಪ್ಸರ್ ಹೇಳ್ತಾ ಇರ್ತಕ್ಕಂಥ ಸಮಸ್ಯೆ ಎಲ್ರಿಗೂ ಇರ್ತಕ್ಕಂಥದ್ದು. ಕಾಮನ್ ರೆಸ್ಪೆಕ್ಟ್ ಬೇಕಲ್ವ ಸರ್? ಮುಂದೆ ಕಮಿಷನರ್ಸ್ ಏನ್ ಮಾಡ್ತಿದ್ರು, ಬೆಳಗ್ಗೆ 6 ಗಂಟೆಗೆ ಹೋಗಿ ಯಾವ್ದಾದ್ರು ಒಂದು ಮಾಡಲ್ ಕಮಿಷನರ್ಸ್ ಅದು ಉದಾಹರಣೆ ಕೊಟ್ಟು ಹೇಳಿದ್ವಿ ಸರ್. ಸಮಸ್ಯೆ ಅರ್ಧ ಬಗೆಹರಿಸ್ಬಿಟ್ಟಿದೆ. ನೀವು ಯಾವುದೋ ಒಂದು ಮಾಡಲ್ ಬೆಳಗ್ಗೆ 6 ಗಂಟೆಗೆ ಇದ್ದು ಅದು ಜನಕ್ಕೆ ಮೆಸೇಜ್ ಹೋದ್ರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫಾಸ್ಟ್ ಆಗಿರೋದ್ರಿಂದ ನಮ್ಮ ಕಮಿಷನರ್ ಇವತ್ತು ಯಾವ್ದು ಮಾಡಲ್ ಇದ್ದಾರಪ್ಪ, ನಾಳೆ ಇನ್ನೊಂದು ಮಾಡಲ್ ಬರ್ತಾರೆ ಅಂತ ಸಮಸ್ಯೆ ಬೇಕಿರ್ತದೆ. ನೀವು ಹೋಗ್ತಾ ಇದ್ದೀರಿ, ಅವ್ರು ಹೋಗ್ತಿಲ್ವಲ್ಲ. ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಿ ದಿನ ನೋಡ್ತಿರ್ತೀವಿ ನಾವು. ಕಮಿಷನರ್ ಅದೇ ಹೇಳಿದ್ದು, ಬೆಳಗ್ಗೆ ಇದ್ರೆ ನೀವು ವಾರ್ಡಲ್ಲಿ ಇದ್ರೆ ಯಾವ್ದೋ ಒಂದು ವಾರ್ಡ್ ಒಂದ್ 2-3 ವಾರ್ಡ್ ಒಂದು ದಿವಸಕ್ಕೆ ಹೋಗ್ಬಿಡುತ್ತೆ. ಅರ್ಧ ಸಮಸ್ಯೆ ಬಗೆಹರಿತದೆ, ಅದನ್ನ ಮಾಡ್ತಿಲ್ಲ. ಕಮಿಷನರು ಕೆಟ್ಟವರು, ಕಮಿಷನರು ಕಮಿಷನರ್ ಭ್ರಷ್ಟರು ಯಾರು ಹೇಳಲ್ಲ. ಕಮಿಷನರ್ ಕೆಲಸ ಮಾಡ್ತಿಲ್ಲ ಅಷ್ಟೇ ಆರೋಗ್ಯ ಮೇಲೆ ಭ್ರಷ್ಟಾಚಾರ. ಪ್ರತಿ ವಾರ್ಡ್ ಹೋಗಿ ಪೌರ ಕಾರ್ಮಿಕರು ಇದ್ದಾರೋ ಕೆಲಸ ಮಾಡ್ತಿದ್ದಾರೋ ಇಲ್ವೋ ಅಂತ ನೋಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ನೀವು ಅವ್ರಿಗೆ ನೀವು ಸೂಪರ್ವೈಸರ್ಸ್ ನೀವು ನೋಡ್ಬೋದು, ಕೇಳ್ಬೋದು, ನೀವು ನೋಡ್ಬೋದು. ಬಟ್ ನಾನು ಸದಸ್ಯರ ಗಮನಕ್ಕೆ ಆ ವಿಚಾರವನ್ನ ಸದಸ್ಯರ ಗಮನಕ್ಕೆ ನಾನು ಫೋನ್ ಮಾಡಿ ಸದಸ್ಯರಿಗೆ ನಾನು ನಗರಸಭೆ ಸದಸ್ಯರು ನಿಮ್ಮ ನಾನು 4 ತಿಂಗಳಿಂದ 35ನೇ ವಾರ್ಡ್ ಸದಸ್ಯರು 4 ಜನ ಸದಸ್ಯರು ಅದ್ರ ಜೊತೆಗೆ ಹೋಗಿ ಸರ್ಕಾರಿ ಜಾಗ 35ನೇ ವಾರ್ಡಲ್ಲಿದೆ. ರೈಟಿಂಗಲ್ಲಿ ಸರ್ಕಾರಿ ಜಾಗ 35ನೇ ವಾರ್ಡ್ ಇದೆ. ಖಾಸಗಿಗಳು ಈ ರಿಯಲ್ ಎಸ್ಟೇಟ್ಗಳಿಗೆಲ್ಲ ಹೋಗಿ ಅಲ್ಲಿ ಬೇರೆ ಬೇರೆ ಸರ್ವೆ ನಂಬರ್ಗಳು ಹಾಕಿ ಅಗ್ರಿಮೆಂಟ್ ಮಾಡಿ ಸೇಲ್ ಮಾಡಿಬಿಡ್ತಾ ಇದ್ದಾರೆ. ಅದು ಸರ್ಕಾರಿ ಜಾಗ ಉಳಿಸ್ಕೊಳ್ಳಿ ಅಂತ ನಾವು ಒಂದು ಮನವಿ ಪತ್ರ ಕೊಡ್ತೀವಿ 4 ಮಂತ್ಸ್ ಬಿಫೋರ್. ಅದು ಏನು ಮಾಡಿದ್ದೀರಿ ಸರ್ ನೀವು? ನಾನು ಫೋನ್ ಮಾಡಿದ್ದೀನಿ. ಅದು ಯಾವ್ದು ಜಾಗ ಗೊತ್ತಾ? ಅದು ಕಟ್ಟೆ ಪಕ್ಕ ಇರೋ ಜಾಗ. ಎಕ್ಸಾಕ್ಟ್ ಆಗಿ ಸರ್ವೆ ನಂಬರ್ ಹೇಳಿ, ಯಾವ ವಾರ್ಡಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ ಹೇಳಿ. ಕೊಟ್ಟಿರೋ ಸರ್ ನಾವು ನೋಡ್ತಾ ಇದ್ದೀವಿ. ಒಬ್ಬ ಜಿಲ್ಲಾಧಿಕಾರಿ ಆಕ್ಟಿವ್ ಆಗಿ ಪ್ರತಿಯೊಂದು ಅಂಗನವಾಡಿ ಸ್ಕೂಲಲ್ಲಿ ನೀವು ಕಾಣಿಸ್ತಾ ಇದ್ದೀರಾ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಣಿಸ್ತಾ ಇದ್ದೀರಾ. ನೀವು ಫೀಲ್ಡ್ ಅಲ್ಲಿ ಹಿಡಿದು ಕೆಲಸ ಮಾಡ್ತಾ ಇದ್ದೀರಾ. ಇವರು ಒಬ್ಬ ಕಮಿಷನರ್ ಆಗಿ 35 ವಾರ್ಡ್ ಇವರು ಲಿಮಿಟ್ ಅಷ್ಟೇ. ನಿಮ್ದು ಇಡೀ ಜಿಲ್ಲಾ ಲಿಮಿಟ್. ನನಗೆ ಇಷ್ಟು ಹೇಳಿ ಅದ್ರ ಬಗ್ಗೆ ನೀವು ಸ್ಪಾಟ್ ಹೋಗಿ ಏನು ಮಾಡಿದ್ದೀರಾ? ಈಗ ನಿಮ್ಮ ಎಷ್ಟೇ ಖಾತೆಗಳು ಏನೇ ಆಗಿದೆಯೋ ಸುಮಾರು ಈಗಾಗಲೇ ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ನಿಮ್ಮ ಆಸ್ತಿ ಏನಿದೆ ನಗರಸಭೆ ಆಸ್ತಿ ಅದನ್ನು ಉಳಿಸ್ತಾ ಇದ್ದೀನಿ. ನಿಮಗೆ ಇಶ್ಯೂನೇ ನೀವು ಇದು ಮಾಡ್ಕೊಂಡಿಲ್ಲ. ಸರ್ಕಾರಿ ಜಾಗನ ಖಾತೆ ಮಾಡ್ತಾ ಇಲ್ಲ. ಸರ್ಕಾರಿ ಜಾಗನ ಅಗ್ರಿಮೆಂಟ್ ಮಾಡಿ ಯಾರೋ ಖಾಸಗಿ ಅವರು ಮಾರಾಕ್ತಾ ಇದ್ದಾರೆ. ಪಾಪ ಅಮಾಯಕರು ಗೊತ್ತಿಲ್ದಿರೋ ಜನ ತಗೊಂಡು ಹಾಳಾಗಿ ಹೋಗ್ತಾ ಇದ್ದಾರೆ. ಅದನ್ನ ತಗೊಂಡು ಆ ಭಾಗದ ಸದಸ್ಯರು ರೈಟಿಂಗ್ ಅಲ್ಲಿ ಕೊಡ್ತಾರೆ ಇವರಿಗೆ. ಇವ್ರು ಏನ್ ಮಾಡಿದ್ದಾರೆ ಇವ್ರು ಹೇಳಕ್ ಹೇಳಿ ಸರ್. ಇವ್ರು ಏನ್ ಕ್ರಮ ತಗೊಂಡಿದ್ದಾರೆ ಅದ್ರ ಮೇಲೆ? ತಹಸೀಲ್ದಾರ್ ಅದು ಸರ್ವೆ ನಂಬರ್ ಯಾವ್ದು ಕೇಳಿ ಸರ್? ಅದು ನೋಡೇ ಇಲ್ಲ. ಏನು ಬೇಕಿತ್ತವರು 5 ಎಕರೆ 17 ಗುಂಟೆ ಜಾಗ ನಮ್ಗೆ ಉಳಿಸಕ್ಕಾಗಿಲ್ಲ. ನಾವು ಜನಪ್ರತಿನಿಧಿಗಳಾಗ್ಲಿ, ನಮ್ಮ ಅಧಿಕಾರಿಗಳಾಗ್ಲಿ, ನಮ್ಮ ಸರ್ಕಾರ ಆಗಿ ಉಳಿಸಿಲ್ಲ. ನಾವು ಸರ್ವೆ ನಂಬರ್ ಅಲ್ಲಿ ತಹಸೀಲ್ದಾರ್ ಕೊಡಬೇಕಿತ್ತು. ನಗರಸಭೆ ಲಿಮಿಟ್ ಅಲ್ಲಿ ಬಂತು. ನೆಕ್ಸ್ಟ್ ಈ ತರ ಇದು ಮಾಡಿಲ್ಲ. ನೆಕ್ಸ್ಟ್ ಅಂದ್ರೆ ಅದಕ್ಕೆ ಅವ್ರು ಹೇಳ್ಬೇಕು ಸರ್. ಆಯ್ತಾ ಅವ್ರು ಬರಲ್ರಿ ತಹಸೀಲ್ದಾರ್ ಅವ್ರು ಯಾಕೆ ಲೆಟರ್ ಮಾಡಿಲ್ಲ ನೀವು ಕೇಳಿ ಬಿಡಿ. ಈ ತರ ಹೇಳೋದು ನನಗೆಲ್ಲದಕ್ಕೂ ನೆಕ್ತಂದ್ರೆ ಇನ್ನು ನಾವೇನು ಹೇಳ್ತೀವಿ? ಸಮಸ್ಯೆ ಅರ್ಥ ಮಾಡ್ತೀವಿ. ಈಗ ಹೇಳಿದ ಸಮಸ್ಯೆ ಅವ್ರ ವ್ಯಾಪ್ತಿಗೆ ಬರಲ್ಲ. ಅದು ಸರ್ವೆ ನಂಬರು
ತಹಸೀಲ್ದಾರ್ಗೆ ಹೇಳಿದೀವಿ, ತಹಸೀಲ್ದಾರ್ ಗಮನ ಬಂದಿದೆ. ಇಮಿಡಿಯೇಟ್ ಅವರು ಇವತ್ತೇ ಅವರೇ ಖುದ್ದಾಗಿ ಮತ್ತು ಅದು ಪರಿಶೀಲನೆ ಮಾಡ್ತಾರೆ. ಇವತ್ತೇ ಬರ್ತಾರೆ ತಹಸೀಲ್ದಾರ್. ಇವತ್ತೇ